ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶ್ತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ಇವತ್ತು ಆಲ್ರೆಡಿ ರೆಸಿಪಿ ಆ್ಯಡ್ ಆಗಿದೆ ಕಣ್ರಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಕಣ್ರಿ. ಯಾವ ಥರ ಅಂತ ನೋಡೋಣ. ಫಸ್ಟು ಬದನೆಕಾಯಿ ಒಂದು 1/4 kg ತೊಗೊಂಡೆ, ಕ್ಲೀನಾಗಿ ಕಟ್ ಮಾಡಿಕೊಂಡು ಉಪ್ಪು ನೀರಿಗೆ ಸೇರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಕಣ್ರಿ. ಒಂದು 1/4 kg ಬದನೆಕಾಯಿ ತೊಗೊಂಡಿದ್ದೆ. ಮತ್ತು ಇನ್ನು ಗ್ರೇವಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಬಾಣಲಿ ಇಕ್ಕಿ ಬೆಳ್ಳುಳ್ಳಿ ಮತ್ತು ಕಡಲೆಪಪ್ಪು, ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಹುರ್ಕೊಬಿಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಬಿಡೋಣ ಕಣ್ರಿ. ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಕಣ್ರಿ. ಎಣ್ಣೆ ಬದನೆಕಾಯಿ ಸಾಂಬಾರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಕಣ್ರಿ. ಏನಾದರೂ ಹಂಗೂ ಹಿಂಗೆ ಮಾಡೋಂಗಿದ್ರೆ ಕಾಮೆಂಟ್ ಮಾಡಿರಿ, ಈ ಥರ ಅಲ್ಲ ಈ ಥರ ಮಾಡಿರಿ ಅಂತ. ನಾನು ಇನ್ನೊಂದು ಸರಿ ಅದೇ ಥರ ರೆಸಿಪಿ ಟ್ರೈ ಮಾಡ್ತೀನಿ, ಆಯಿತಾ? ಮತ್ತು ಅದೆಲ್ಲ ಹುರ್ಕೊಂಡಿದ್ದಾದ ತಕ್ಷಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ದಪ್ಪಗಡ್ಡೆ ಒಂದು, ಅದು ಮತ್ತು ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋದು ಒಂದು ಕಟ್ ಮಾಡಿಕೊಂಡು ಹಾಕ್ಕೊಂಡು ಹುರ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಗಸಗಸೆ 1.5 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ಅದಕ್ಕೆ ಗ್ರೇವಿಗೆ ಏನೇನು ಬೇಕು ಎಲ್ಲ ಆ್ಯಡ್ ಮಾಡ್ಕೊಂಡು ಹುರ್ಕೊಬಿಡ್ತಾಯಿದ್ದೀನಿ ಕಣ್ರಿ ನೀಟಾಗೆಲ್ಲ. ಚೆನ್ನಾಗಿರುತ್ತೆ ಕಣ್ರಿ ಕಾಂಬಿನೇಷನ್. ಗೀ ರೈಸ್ಗೆ ಮತ್ತು ಚಪಾತಿ, ಪೂರಿ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಕಾಂಬಿನೇಷನ್ ಅಂತೂ ಸೂಪರಾಗಿತ್ತೆ. ನಾನಂತೂ ಟ್ರೈ ಮಾಡಿದೆ. ನಾನು ಚಪಾತಿ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಕಣ್ರಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಬಿಡೋಣ ಹಂಗೆ. ಚೆನ್ನಾಗಿ ಕಲಿಸ್ಕೊಬಿಡೋಣ ಕಣ್ರಿ. ನಾನು ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿರೋ ವೀಡಿಯೋ ಸ್ಕಿಪ್ ಆಗಿದೆ ಕಣ್ರಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ಬಿಡ್ತಾ ಇರೋದು ನಾನು. ಮತ್ತು ಹಸಿ ಕೊಬ್ಬರಿ ನಾನು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಹಸಿ ಕೊಬ್ಬರಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದು ಹಾಕ್ಕೊಬಿಡ್ತಾ ಇದ್ದೀನಿ ಕಣ್ರಿ. ಆಲ್ಮೋಸ್ಟ್ ನಾವು ಗ್ರೇವಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಬಿಟ್ಟಿದ್ದೀವಿ. ಇನ್ನು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿರ್ತಾಯಿದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಒಂದು 3-4 ಟೀ ಸ್ಪೂನ್ ಹಾಕ್ಕೊಂಬಿಟ್ಟಿದ್ದೀನಿ ಕಣ್ರಿ. ಹಾಕ್ಕೊತಾ ಇದ್ದೀನಿ. ಒಂದು 4 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್. ನಮ್ಮ ಮನೇಲಿ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇದೆ, ಅಚ್ಚ ಖಾರದ ಪುಡಿ, ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಬಿಟ್ಟು ಮಿಕ್ಸಿ ಜಾರಿಗೆ ತಗೊಬಿಟ್ಟು ಅದು ಗ್ರೈಂಡ್ ಮಾಡ್ಕೊಬಿಡೋಣ ಕಣ್ರಿ ಗ್ರೇವಿಗೆಲ್ಲ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಎಣ್ಣೆ ಬದನೆಕಾಯಿ ಸಾರು ಅಂತ. ನಾನು ಒಂದು ಸರಿ ಟ್ರೈ ಮಾಡ್ತೀನಿ. ನೀವು ಯಾವ ಥರ ಕಾಮೆಂಟ್ ಮಾಡ್ತೀರೋ ಅದೇ ಥರ ಒಂದು ಸರಿ ನಾನು ಟ್ರೈ ಮಾಡ್ತೀನಿ ಕಣ್ರಿ. ಅದೆಲ್ಲ ಗ್ರೇವಿಗೆಲ್ಲ ಮಾಡ್ಕೊಬಿಟ್ಟು ಒಂದು ತಟ್ಟೆಗೆ ತೊಗೊಬಿಡ್ತಾಯಿದ್ದೀನಿ ಕಣ್ರಿ. ಗ್ರೇವಿ ಎಲ್ಲ ನೋಡಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ. ಅದು ಬರಲಿಲ್ಲ, ಅದಕ್ಕೆ ಕೈಯಲ್ಲಿ ತೊಗೊಂಡೆ. ಇನ್ನು ಎಣ್ಣೆ ಬದನೆಕಾಯಿಗೆಲ್ಲ ಮಸಾಲೆ ಗ್ರೇವಿ ಆ್ಯಡ್ ಮಾಡ್ಕೊಬಿಡ್ತೀನಿ. ಒಂದೊಂದಕ್ಕೆ ಒಂದೊಂದು ತೊಗೊಂಡು ಒಂದು ತಟ್ಟೆಗೆ ಎಕ್ಕೊಬಿಡ್ತೀನಿ ಕಣ್ರಿ. ಬದನೆಕಾಯಿಗೆಲ್ಲ ಮಸಾಲೆ ಸೇರಿಸ್ಬಿಟ್ಟು ಗ್ರೇವಿ ಎಲ್ಲ. ಮುದ್ದೆಗೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಕಣ್ರಿ ಹೇಳ್ಬೇಕಂದ್ರೆ ಎಣ್ಣೆ ಬದನೆಕಾಯಿ. ಎಲ್ಲ ಹಾಕ್ಕೊಬಿಟ್ಟೆ ಬದನೆಕಾಯಿಗೆಲ್ಲ ಮಸಾಲೆ ಗ್ರೇವಿ ಎಲ್ಲ ಹಾಕ್ಕೊಬಿಟ್ಟು ರೆಡಿ ಮಾಡ್ಕೊಟ್ಟಿದ್ದೀನಿ ತಟ್ಟೆಗೆ. ಇನ್ನು ಮಿಕ್ಕಿರೋ ಮಸಾಲೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ಗ್ರೇವಿ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಸ್ಟವ್ ಹಚ್ಬಿಟ್ಟು ಬಾಣಲಿ ಇಕ್ಬಿಟ್ಟು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ಯಾಕಂದರೆ ನಾವು ಎಣ್ಣೆಯಲ್ಲೇ ಅಲ್ವಾ ಬದನೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಿಡ್ದಿದ ತಕ್ಷಣ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಅಂತ, ಅದು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಕಣ್ರಿ. ಒಗ್ಗರಣೆ ಆಗಿದ ತಕ್ಷಣ ನಾನು ಮಸಾಲೆ ಎಲ್ಲ ಗ್ರೇವಿ ಎಲ್ಲ ಸೇರಿಸಿಕ್ಕಿದ್ವಲ್ಲ ಬದನೆಕಾಯಿ, ಅದು ಹಾಕ್ಕೊಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡೋಣ ಕಣ್ರಿ. ನಾನೆಲ್ಲ ಪ್ಲೇಟ್ ಮುಚ್ಚಿ ಹಬೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಣ್ರಿ. ಒಬ್ಬೊಬ್ರು ಫಸ್ಟು ಬದನೆಕಾಯಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಮಾಡ್ತಾರೆ, ಅದೇ ಹೇಳಿಲ್ವ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಕಣ್ರಿ. ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಹಬೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರೆ ಈ ಮಟ್ಟಿಗೆ ಫ್ರೈ ಆಗಿದೆ ಕಣ್ರಿ. ಇದಕ್ಕೆ ಇನ್ನು ನಾವು ರುಬ್ಬಿಕಿರೋ ಗ್ರೇವಿ ಎಲ್ಲ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊಬಿಡೋಣ. ನಾನು ರುಬ್ಬಿಕ್ಕಿದ್ದೀವಲ್ಲ ಅದೆಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಇನ್ನೊಂದು ಸರಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಬಿಡೋಣ ಕಣ್ರಿ. ಇಷ್ಟೇ ಆದರೆ ಇನ್ನೂ ಚೆನ್ನಾಗಿ ಬದನೆಕಾಯಿ ಚೆನ್ನಾಗಿ ಬೇಯಬೇಕಲ್ವ ಇನ್ನೂ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನೂ ಚೆನ್ನಾಗಿ
ಕುದಿಯೋ ತನಕ ಬಿಡ್ತೀನಿ ಕಣ್ರಿ ಸಾಂಬಾರು. ಗ್ರೇವಿ ಎಲ್ಲ ಚೆನ್ನಾಗಿ ಗಟ್ಟಿ ಆಗೋಗ್ಬಿಡ್ಬೇಕು. ಅದು ತನಕ ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಎಲ್ಲ ಕ್ಲೀನಾಗಿ ಕುದಿಯೋ ತನಕ ಬಿಡ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬಿಟ್ಟು ಇನ್ನೊಂದು ಸರಿ ಕೈ ಆಡಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಹಬೆಗೆ ಚೆನ್ನಾಗಿ ಗ್ರೇವಿ ಎಲ್ಲ ತಿಕ್ಕಾಗಬೇಕು. ಬದನೇಕಾಯಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಆ ಥರ ಆಗೋ ತನಕ ಬಿಟ್ಬಿಡ್ಬೇಕು ಸ್ಟವ್ ಮೇಲೆ. ಅವಾಗ ನೋಡ್ಕೊತಾ ಇರಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಗ್ರೇವಿ ತಿಕ್ಕಾಗೋ ತನಕ ಇದೇ ಥರ ಪ್ರೊಸೆಸ್ಸೇ ನಾನು ಕಂಟಿನ್ಯೂ ಮಾಡಿದೆ ಕಣ್ರಿ. ಇನ್ನೂ ತಿಕ್ಕಾಗೋ ತನಕ, ಇನ್ನೂ ಗಟ್ಟಿ ಆಗೋ ತನಕ ಪ್ಲೇಟ್ ಮುಚ್ಚು ಹಬೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕಣ್ರಿ. ನೋಡಿ ಈ ಪಾಟಿ ಗಟ್ಟಿ ಆಗೋ ತನಕ ಚೆನ್ನಾಗಿ ಹಬೆಯಲ್ಲಿ ಚೆನ್ನಾಗಿ ಗ್ರೇವಿನ ಕುದಿಯೋ ತನಕ ಬಿಟ್ಟಿದ್ದೀನಿ. ನೋಡಿ ಇವಾಗ ಮಸಾಲೆ ನಾವು ರುಬ್ಬಿದ್ವಲ್ಲ ಗ್ರೇವಿ ಎಲ್ಲ ಬದನೇಕಾಯಿಗೂ ಚೆನ್ನಾಗಿ ಹಿಡ್ದಿದೆ. ಬದನೇಕಾಯಿ ಚೆನ್ನಾಗೂ ಬೆಂದಿದೆ. ಇದು ಕಾಂಬಿನೇಷನ್ ಎಲ್ಲದಕ್ಕೂ ಸೂಪರ್ ಕಣ್ರಿ. ರೊಟ್ಟಿ, ಪೂರಿ, ಅದು ಗೀ ರೈಸು ಎಲ್ಲದಕ್ಕೂ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಈ ಪಾಟಿ ಗಟ್ಟಿಯಾಗಿದ್ದರೆ ನಮ್ಗೆ ಸಾಕು ಕಣ್ರಿ ಎಣ್ಣೆ ಬದನೇಕಾಯಿ ಸಾಂಬಾರು. ಗ್ರೇವಿ ಎಲ್ಲ ನೋಡಿ ಎಷ್ಟು ತಿಕ್ಕಾಗಿದೆ, ಗಟ್ಟಿಯಾಗಿದೆ. ನಮಗೆ ಬಿಸಿ ಬಿಸಿ ಎಣ್ಣೆ ಬದನೇಕಾಯಿ ಸಾಂಬಾರು ರೆಡಿ ಕಣ್ರಿ. ಟೇಸ್ಟ್ ಮಾಡೋಣ. ನಾನೇನು ಹಂಗೆ ಚಪಾತಿಗೆ ಹಂಗಂಗೆ ಬದನೇಕಾಯಿ ತಿಂದಾಕ್ತೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಟೇಸ್ಟಿಯಾಗಂತೂ ಸೂಪರಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಫ್ರೆಂಡ್ಸ್.